ಕಾರವಾರಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಜೋಯಿಡಾ ತಾಲೂಕಿನ ನುಜ್ಜಿಯಲ್ಲಿ ಹದಗೆಟ್ಟಿರುವ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ. ಸದಾಶಿವಗಡ ಔರ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಜೋಯಿಡಾ ತಾಲೂಕಿನ ನುಜ್ಜಿಯಲ್ಲಿ ರಸ್ತೆ ತೀವ್ರ ಹದಗೆಟ್ಟಿದ್ದು ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ಇಲ್ಲಿಯ ರಸ್ತೆ ದುರಸ್ತಿಗಾಗಿ ಸಾಕಷ್ಟು ಹೋರಾಟಗಳ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮೂಲಕವೂ ಆಗ್ರಹಿಸಲಾಗಿತ್ತು. ಆದರೆ ಮನವಿಗೆ ಸಕಾಲಿಕವಾಗಿ ಸ್ಪಂದನೆ ಸಿಗದೇ ಇರುವುದರಿಂದ ರಸ್ತೆ ಮತ್ತಷ್ಟು ಹದಗೆಟ್ಟು ಈ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ. ಆದ್ದರಿಂದ ಈ ಕೂಡಲೇ ಇಲ್ಲಿಯ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ಇಂದು ಶನಿವಾರ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ರಸ್ತೆ ಅವ್ಯವಸ್ಥೆಯ ಕುರಿತಂತೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯ ದುರಸ್ತಿಗೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಾವು ನುಜ್ಜಿ ಗ್ರಾಮಸ್ಥ ಊರು ಜನರು. ಇದು ಜೋಯಿಡಾ ತಾಲೂಕಿನಿಂದ ನಮ್ಮ ಕಾರವಾರ ಜಿಲ್ಲಾ ಕೇಂದ್ರಾಡಳಿತಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಆಗಿದ್ದೆ. ಇದು ಔರಾದ್ ಸದಾಶಿವಗಢ ಮುಖ್ಯ ರಸ್ತೆ. ಇದು ರಾಜ್ಯ ಹೆದ್ದಾರಿನ ಸಂಖ್ಯೆ 34. ಇದು ಈ ರಸ್ತೆಯನ್ನು ರಿಪೇರಿ ಮಾಡುವ ಸಲುವಾಗಿ ನಾವು 12/12/2025 ನಾವು ಮನವಿ ಸಲ್ಲಿಸಿದೆವು ಮಾನ್ಯ ತಹಶೀಲ್ದಾರ್ ಜೋಯಿಡಾ ಇವರಿಗೆ. ಅವರ ಮುಖಾಂತರ ಜಿಲ್ಲಾಧಿಕಾರಿ ಕಾರವಾರ ಅವರಿಗೂ ಕೂಡ ಅವರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದೆವು. ಆದರೆ ಕೇವಲ ಬಾಡ್ಪೋಲಿಯಿಂದ ಬರಪಾಲೆ ಎಂಬ ಕಾರವಾರ ತಾಲೂಕಾ ಗಡಿಯವರೆಗೆ 10 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ದಾರೆ ಅಷ್ಟೇ. ಅದು ಎನ್.ಆರ್. ನಾಯ್ಕ್ ಗೋಕರ್ಣ ಅವರು ಆ ಗುತ್ತಿಗೆದಾರರು ಮಾಡಿ ಮುಗಿಸಿದ್ದಾರೆ. ಆದರೆ ಈ ರಸ್ತೆಯನ್ನು ಗುತ್ತಿಗೆಯನ್ನು ಪಡೆದಂಥ ಗುತ್ತಿಗೆದಾರರು ಇನ್ನುವರೆಗೆ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ತದನಂತರ ನಾವು ಒಂದು 3 ಫೆಬ್ರವರಿ 3 ಮಾರ್ಚಲ್ಲಿ ಯಾವಾಗ ನಾವು ಇದು ರಸ್ತೆಯನ್ನು ಮಾಡಲಿ ಅನ್ನೋದು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ಕೊಂಡು ಮತ್ತೊಮ್ಮೆ ತಹಸೀಲ್ದಾರ್ ಇವರಿಗೆ ನಾವು ಮನವಿಯನ್ನು ಸಲ್ಲಿಸಿದೆವು. ಅದರ ನಂತರ ಬಂದು ಆ ಗುತ್ತಿಗೆದಾರರು ಕೆಲವೊಂದು ಯಂತ್ರೋಪಕರಣಗಳು ತಂದು ಈ ರೀತಿ ಎಲ್ಲ ಗದ್ದೆಟಾರ ಮಾಡ್ಕೊಂಡು ಹೋಗಿದ್ದಾರೆ. ಅದು ಇಲ್ಲಿ ಮಾಡಿದ್ದಾರೆ, ಅಲ್ಲಿ ಮುಂದೆ ಮಾಡಿದ್ದಾರೆ. ಪೂರ್ತಿ ರಸ್ತೆಯನ್ನು ಪೂರ್ತಿ ಇದ್ದದ್ದು ಹಾಳಾಕೊಂಡು ಹೋಗಿದ್ದಾರೆ. 5.5 ಕಿಲೋಮೀಟರ್ ಪೂರ್ತಿ ರಸ್ತೆಯನ್ನು ಹಾಳು ಮಾಡಿ ಹೋಗಿದ್ದಾರೆ. ಇದರ ಬಗ್ಗೆ ತಹಸೀಲ್ದಾರ್ ಅವ್ರಿಗೂ ಗೊತ್ತು. ಈ ರಸ್ತೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತಿರುಗಾಡ್ತಾರೆ, ಜಿಲ್ಲಾ ಪಂಚಾಯತ್ ಸಿಒಗಳು ತಿರುಗಾಡ್ತಾರೆ, AC ಸಾಹೇಬರು ತಿರುಗಾಡ್ತಾರೆ. ಆದ್ರೆ ಅವ್ರು ಯಾರು ಕಣ್ಣು ಮುಚ್ಕೊಂಡು ಹೋಗ್ತಾರೆ. ಅವ್ರು ಯಾರು ಇದ್ರ ಬಗ್ಗೆ ಲಕ್ಷ ತಗೊಳ್ತಾ ಇಲ್ಲ. ಹಾಸ್ಪಿಟಲ್ ಹೋಗಬೇಕಾದ್ರೆ ಇದೇ ರೋಡ್ ಮತ್ತು ಬೇರೆ ರೋಡೇ ಇಲ್ಲ. ಈ ರಸ್ತೆ ನಮ್ಮ ತಾಲೂಕು ಆಸ್ಪತ್ರೆಯಿಂದ ಏನಾದರೂ ಎಮರ್ಜೆನ್ಸಿ ಏನೋ ಇದ್ರೆ ಡಾಕ್ಟರ್ ಅಲ್ಲಿ ಕಾರವಾರಕ್ಕೆ ರೆಫರ್ ಮಾಡಿದ್ರೆ ಈ ರಸ್ತೆ ಮುಖಾಂತರ ಹೋಗಬೇಕು. ಎಮರ್ಜೆನ್ಸಿ 2 ತಾಸು ಒಳಗೆ ಪೇಷಂಟ್ ಮುಡಿಸ್ಬೇಕಂದ್ರೆ ಇಲ್ಲಿಂದ ಕಾರವಾರ ಹೋಗಲಿ 3 ತಾಸು ಬೇಕು ಈ ರೋಡಿಗೆ. ಅಂದ್ರೆ ಅವನು ಅರ್ಧದಲ್ಲೇ ಸತ್ತು ಬಿಡ್ತಾನೆ ಪೇಷಂಟ್. ಇಂಥ ಇದ್ರೆ ಯಾವುದು ಸರ್ಕಾರದವರಾಗಲಿ, ಯಾವುದು ಶಾಸಕರಾಗಲಿ, ಯಾವುದು ಜನಪ್ರತಿನಿಧಿಗಳು ಆಗಲಿ, ಯಾವುದು ಅಧಿಕಾರಿಗಳು ಆಗಲಿ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ನಮಗೆ ಪ್ರತಿಭಟನೆ ಮಾಡಿ ಸಾಕಾಗಿ ಹೋಗಿದೆ. ಇನ್ನು ಮುಂದೆ ನಾವು ಗ್ರಾಮಸ್ಥರೇ ರೋಡನ್ನು ಮಾಡಬೇಕಂತದ್ದು ಅನಿವಾರ್ಯತೆ ಬಂದಿದ್ದಾಗ ಕಾಣ್ತಾ ಇದೆ. ಇದರ ಬಗ್ಗೆ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ತಿಳಿಸಿ ಅವರು ಗಮನ ಹರಿಸಬೇಕೆಂಬುದು ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.